ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಲಾ ಭರತ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಳ್ಳೆ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸುಮಾರು ಜನ ಕೇಳ್ತಿದ್ರಿ ನನಗೆ 1000 ಸಬ್ಸ್ಕ್ರೈಬರ್ಸು ಹಾಗೆ 4000 ವಾಚ್ ಅವರ್ಸು ಹೇಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳಿದ್ರಿ. ಆ್ಯಂಡ್ ಒಂದಷ್ಟು ಟಿಪ್ಸ್ನ ಕೂಡ ನಾನು ಈ ಒಂದು ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಅವ್ರಿಗೂ ಕೂಡ ಈ ಒಂದು ಟಿಪ್ಸ್ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಾರ್ಚಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಕುಕ್ಕಿಂಗು, ವ್ಲಾಗ್ಸು, ನನಗೇನು ಇಷ್ಟ ಆಗುತ್ತೋ ನನ್ನ ಕಂಟೆಂಟ್ ಓನ್ ಏನಿದೆಯೋ, ನನಗೆ ಕುಕ್ಕಿಂಗು ಮತ್ತು ಫುಡ್ಡಿ ನನಗೆ ಆ ಥರ ಎಲ್ಲ ತುಂಬ ಇಷ್ಟ. ಅದ್ರ ಮೂಲಕನೇ ಅದ್ರ ಪ್ರಕಾರನೇ ನಾನು ವೀಡಿಯೋಸು ಮಾಡಿ ಹಾಕ್ತಾಯಿದ್ದೆ. ಆ್ಯಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದ ಒಂದು 3 ತಿಂಗಳಿಗೆಲ್ಲ ನನಗೆ 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗೋಯ್ತು. ಮತ್ತು 4000 ವಾಚರ್ಸು ಕೂಡ ಕಂಪ್ಲೀಟ್ ಆಯಿತು. ಇದಕ್ಕೆ ನನಗೆ ತುಂಬಾ ಸಹಾಯ ಮಾಡಿದವರು ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಟೆಕ್ ವಿತ್ ಭರತ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಭರತ್ ಅನ್ನುವಂತಹ ಹುಡುಗ ನನಗೆ ತುಂಬಾ ಸಹಾಯ ಮಾಡಿದ್ರು. ಆ್ಯಂಡ್ ಓನಾಗಿ ನಾನು ಒಂದಷ್ಟು ಟಿಪ್ಸ್ನ ಹೇಳಬೇಕು ಅಂತಂತಂದರೆ, ಹೊಸದಾಗಿ ಯಾರೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಓನ್ ಕಂಟೆಂಟ್ ಏನಿದೆಯೋ, ಕುಕ್ಕಿಂಗ್ ಆಗಲಿ, ಟ್ರಾವೆಲ್, ಫುಡ್ಡು ಏನಿದೆಯೋ ಅದು ನಿಮ್ಮ ವೀಡಿಯೋಗಳಿಗೆ ನೀವು ವೀಕ್ಲಿ ಒಂದು 2 ವೀಡಿಯೋಸು ಮತ್ತು ಶಾರ್ಟ್ಸು ಎಲ್ಲನೂ ಹಾಕ್ಬೋದು. ಆ ರೀತಿಯಾಗಿ ಕೂಡ ಹಾಕ್ಕೊಂಡು ನೀವು 1000 ಸಬ್ಸ್ಕ್ರೈಬರ್ಸು ಮಾಡ್ಕೋಬೋದು. ಮತ್ತು ಸಬ್ಸ್ಕ್ರೈಬರ್ಸ್ಗೆ ಈಗ ಬೇಗ ಒರಿಜಿನಲ್ ಸಬ್ಸ್ಕ್ರೈಬರ್ಸು ಸಿಗಬೇಕು ಅಂತಂತಂದರೆ ಈಗಂತೂ ಟ್ರೆಂಡಿಂಗಲ್ಲಿರುವಂತಹ ಶೋ ಬಂದು ಬಿಗ್ ಬಾಸು. ಸೊ ಮಾನಿಟೈಸೇಷನ್ ಆನ್ ಆಗದೇ ಇರೋರು ಬಿಗ್ ಬಾಸ್ ಶೋಲಿ ಬರುತ್ತಲ್ವ ವೀಡಿಯೋಸ್ ಎಲ್ಲ, ಅದೆಲ್ಲ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ವೀಡಿಯೋಸ್ ಕೂಡ ನೀವು ಹಾಕಿ ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೋದು. ಹಾಗೆ ಮತ್ತು ನಾನು 4000 ವಾಚ್ ಅವರ್ಸು ಹೇಗೆ ಕಂಪ್ಲೀಟ್ ಮಾಡಿದೆ ಅಂತ ಕೇಳಿದ್ರಿ. ನಾನು 4000 ವಾಚ್ ಅವರ್ಸು ಕಂಪ್ಲೀಟ್ ಮಾಡಿದ್ದು ಲೈವ್ ಮುಖಾಂತರ. ನಾನು ತುಂಬ ಲೈವ್ ವೀಡಿಯೋಸ್ ಮಾಡಿದ್ದೀನಿ. ಆ್ಯಂಡ್ ಲೈವ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮಗೆ 4000 ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಯಾವ ಟೈಮ್ ಲೈವ್ ಬರಬೇಕು ಅಂತಂದರೆ ಮಧ್ಯಾಹ್ನ ಒಂದು 3 o'clock ಇಲ್ಲ ನೈಟ್ ಒಂದು 10 o'clock ಆ ಟೈಮಲ್ಲಿ ನೀವು ಲೈವ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೊ ಈ ರೀತಿಯಾಗಿ ನನ್ನ ಚಾನಲ್ಲು ಒಂದು 5 months ಒಳಗಡೆ ನನಗೆ 1000 ಸಬ್ಸ್ಕ್ರೈಬರ್ಸು ಆಗೋಯಿತು, 4000 ವಾಚ್ ಅವರ್ಸು ಕೂಡ ಆಗೋಯಿತು. ನಾನು ಟಿಪ್ಸ್ ಏನು ಹೇಳ್ತೀನಿ ಅಂತಂದರೆ, ಈಗಂತೂ ಅದೇ, ಈಗ ನಾನು ಆಲ್ರೆಡಿ ಹೇಳ್ದಂಗೆ ಬಿಗ್ ಬಾಸ್ ಶೋ ಮಾನಿಟೈಸೇಷನ್ ಆನ್ ಆಗದೇ ಇರೋರು ಬಿಗ್ ಬಾಸ್ ಶೋ ಅದು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ವೀಡಿಯೋ ಏನಿದೆ ಅದನ್ನು ಹಾಕಿ ನೀವು ಒರಿಜಿನಲ್ ಸಬ್ಸ್ಕ್ರೈಬರ್ಸ್ನ ತೊಗೋಬೋದು. ಹಾಗೆ ಅದರಲ್ಲೂ ಕೂಡ ವಾಚ್ ಅವರ್ಸ್ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂತಂತಂದರೆ, ಲೈವ್ ಮಾಡ್ಕೊಳ್ಳಿ. ಫೇಸ್ ತೋರಿಸಿ ನೀವು ಲೈವ್ ಮಾಡೋದ್ರಿಂದ ನಿಮಗೆ ವಾಚ್ ಅವರ್ಸು ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಒಂದು ಪರಿಚಯನೂ ಕೂಡ ಆಗುತ್ತೆ. ಹಾಗಾಗಿ ನೀವು ಲೈವಲ್ಲಿ ಫೇಸ್ ತೋರಿಸಿ ನೀವು ಲೈವ್ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಮಾನಿಟೈಸೇಷನ್ ಟೈಮಲ್ಲಿ. ಸೊ ನಾನು ಸ್ಟಾರ್ಟಿಂಗು ಬಂದು ಲೈವ್ ಮಾಡಬೇಕಾದ್ರೆ ನಾನು ಫೇಸ್ಲೆಸ್ ಲೈವ್ ಮಾಡಿದ್ದೆ. ಸೊ ಹಾಗಾಗಿ ಅದು ಸ್ವಲ್ಪ ಬೇಡ, ಫೇಸ್ ತೋರಿಸ್ದೆ ಲೈವ್ ಮಾಡೋಕ್ಕೆ ಹೋಗಬೇಡಿ. ಫೇಸ್ ತೋರಿಸಿ ನೀವು ಲೈವ್ ಮಾಡಿ, ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟವರಾದರೂ ಓಕೆ, ನಿಮಗೆ ಟೈಮ್ ಎಷ್ಟು ಟೈಮ್ಗೆ ಅನುಕೂಲ ಆಗುತ್ತೋ ಅಷ್ಟು ಟೈಮ್ವರೆಗೂ ನೀವು ಲೈವ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ಒಂದು ಟಿಪ್ಸ್ಗಳನ್ನ ನಿಮಗೆ ಹೇಳೋಣ ಅಂಥೇಳಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮಾನಿಟೈಸೇಷನ್ ಆಗದೆ ಇರೋರು ಮಾತ್ರ ಬಿಗ್ ಬಾಸ್ದು ಒಂದು 2-3 ವೀಡಿಯೋಸು ಆ ಥರ ಹಾಕಿ, ಇಲ್ಲ ನಿಮ್ಗೆ ಯಾವುದು ನಿಮ್ಮದೇ ಓನ್ ಕಂಟೆಂಟು, ನಿಮ್ಮದು ವ್ಲಾಗ್ಸ್ ಆಗಲಿ, ಕುಕ್ಕಿಂಗ್ದು ವೀಡಿಯೋಸ್ ಆಗಲಿ, ಏನು ನಿಮ್ಮದು ನೀವು ನಿಮ್ಮ ಇದ್ರ ಪ್ರಕಾರ ನೀವು ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರೋ ಆ ಒಂದು ವೀಡಿಯೋಸ್ಗಳನ್ನ ವಾರದಲ್ಲಿ 2 ವೀಡಿಯೋಸು ಇಲ್ಲ 3 ವೀಡಿಯೋಸ್ ಹಾಕಿ, ಶಾರ್ಟ್ಸ್ ಹಾಕೋದ್ರಿಂದನೂ ಕೂಡ ನಿಮಗೆ ಇದು ಏನು ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ತುಂಬಾ ವ್ಯೂಸ್ ಆಗುತ್ತೆ, ಅದು ಕೂಡ ಹೆಲ್ಪ್ ಆಗುತ್ತೆ. ಬಟ್ ಮಾನಿಟೈಸೇಷನ್ ನೀವು ಮಾಡ್ಕೋಬೇಕಂತಂದರೆ ಲೈವ್ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಲೈವ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಾನಿಟೈಸೇಷನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮಾನಿಟೈಸೇಷನ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ವಾಚ್ ಅವರ್ಸು ಕೂಡ ನಿಮಗೆ ಕಂಪ್ಲೀಟ್ ಆಗುತ್ತೆ. ನಾನು ಒಂದು 15-20 ಡೇಸ್ವರೆಗೂ ನಾನು ಲೈವ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಫೇಸ್ಲೆಸ್ ಲೈವ್ ಮಾಡಿದ್ದೆ. ಬಟ್ ಫೇಸ್ಲೆಸ್ ಲೈವ್ ಮಾಡೋಕ್ಕೆ ಹೋಗಬೇಡಿ ಯಾರೂ, ಯಾಕಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಫೇಸ್ ತೋರಿಸಿನೇ ನೀವು ಲೈವ್ ಮಾಡೋದ್ರಿಂದ ತುಂಬಾ ನಿಮಗೇ ಅನುಕೂಲ ಆಗುತ್ತೆ. ಆ್ಯಂಡ್ ನಿಮಗೆ ಒರಿಜಿನಲ್ ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಹಾಗೆ ವಾಚ್ ಅವರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹೋಪ್ ಎಲ್ಲರಿಗೂ ನಿಮಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಾನು ಯಾವ ರೀತಿಯಾಗಿ 1000 ಸಬ್ಸ್ಕ್ರೈಬರ್ಸು ಹಾಗೆ 4000 ವಾಚ್ ಅವರ್ಸು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ.
ಮತ್ತು ಮಾನಿಟೈಸೇಷನ್ ಆನ್ ಆಗದೆ ಇರೋರು ಮಾತ್ರನೇ ನೀವು ನಾನು ಏನು ಹೇಳಿದೆ ಬಿಗ್ ಬಾಸ್ ವೀಡಿಯೋಸು ಆ ಥರದ್ದು ನಿಮ್ದು ಯಾವುದು ಕಾಮಿಡಿ ಆ ಥರ ಎಲ್ಲ ಇದ್ದರೆ ಹಾಕಿ ವೀಡಿಯೋಸ್ನ ನೀವು ಸಬ್ಸ್ಕ್ರೈಬರ್ಸ್ನ ತೊಗೊಳ್ಳಿ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಮತ್ತು 4000 ವಾಚ್ ಅವರ್ಸ್ ಆದಮೇಲೆ ನೀವು ಯಾವುದೆಲ್ಲ ಬಿಗ್ ಬಾಸ್ದು ಅದೆಲ್ಲ ಹಾಕಿದಿರಲ್ವ ಅದನ್ನೆಲ್ಲ ಡಿಲೀಟ್ ಮಾಡಿಬಿಡಿ. ಯಾವುದೇ ರೀತಿ ಅದನ್ನು ಇಟ್ಕೊಂಡು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಪ್ರಾಬ್ಲಮ್ ಆಗಿಬಿಡುತ್ತೆ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಯಾವ ರೀತಿಯಾಗಿ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ವೀಡಿಯೋಸಲ್ಲಿ ಏನೆಲ್ಲ ಕರೆಕ್ಷನ್ಸ್ ನೀವು ಮಾಡ್ಕೋಬೇಕು. ಸೊ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಒಂದೇ ಸತಿನೇ ನೀವು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಯಾವ ರೀತಿಯಾದಂತಹ ಟಿಪ್ಸ್ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಈ ಒಂದು ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಯೂಸ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನನಗೆ 4000 ವಾಚ್ ಅವರ್ಸು ಮತ್ತು 1000 ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಯಿತು. ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಹೆಚ್ಚು ನನ್ನ ವೀಡಿಯೋಸ್ನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಟೇಕ್ ಕೇರ್.